ಪ್ರದೇಶಗಳಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಮೊದಲ ಬಾರಿಗೆ ಉಕ್ಕಿ ಹರಿದಿದೆ ಬಳ್ಳಾರಿ ನಾಲೆ. ನೂರಾರು ಎಕರೆ ಭತ್ತದ ಗದ್ದೆಗಳು ಜಲಾವೃತವಾಗಿವೆ. ಬಳ್ಳಾರಿ ನಾಲಾ ವ್ಯಾಪ್ತಿಯ ರೈತರಿಗೆ ಆತಂಕ ಶುರುವಾಗಿದೆ. ಈಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಬಳ್ಳಾರಿ ನಾಲೆಯ ರೈತರಿಗೆ. ಬೆಳಗಾವಿ ತಾಲೂಕಿನ ಎಳ್ಳೂರ, ವಡಂಗಾವಿ ಹಾಗೆ ಶಾಪುರ, ದಾಮಣೆ ಪ್ರದೇಶದ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಬಳ್ಳಾರಿ ನಾಲೆಯಲ್ಲಿ ಹೂಳು ಎತ್ತುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಜೊತೆಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ ಮಳೆ ಆಗ್ತಿರುವಂಥದ್ದು. ಹಾಗಾಗಿ ಇದೇ ಮೊದಲ ಬಾರಿಗೆ ಬಳ್ಳಾರಿ ನಾಲಾ ಮತ್ತೆ ಉಕ್ಕಿ ಹರಿತಾ ಇರುವಂಥದ್ದು. ಸದ್ಯ ಅದೇ ಒಂದು ತಟದಲ್ಲಿ ನಾನು ಇರುವಂಥದ್ದು. ನೋಡ್ಬೋದು ಯಾವ ರೀತಿಯಾಗಿ ಬಳ್ಳಾರಿ ನಾಲಾ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ತೋರಿಸುವಂಥ ಕೆಲಸ ಮಾಡ್ತೇನೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಬೆಳೆದಂಥ ಭತ್ತದ ಬೆಳೆ ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡು ಮತ್ತೆ ಕೊಳೆಯುವಂಥ ಆತಂಕಕ್ಕೆ ಈಗ ಕೊಳೆಯುತ್ತೆ ಅನ್ನೋ ಒಂದು ಆತಂಕ ರೈತರು ಇರುವಂಥದ್ದು. ಪ್ರಮುಖವಾಗಿ ಕಳೆದ ಒಂದು ವಾರಗಳ ಹಿಂದಷ್ಟೇ ಇಲ್ಲಿ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರೆಲ್ಲರೂ ಕೂಡ ಚಡಪಡಿಕೆ ಮಾಡ್ತಾ ಇದ್ರು. ಆದರೆ ಈಗ ಮಳೆ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಬೆಳೆದಂಥ ಪ್ರಮುಖವಾದಂಥ ಬೆಳೆಗಳಾದ ಬಾಸುಮತಿ ಇರ್ಬೋದು, ಸೋನಮ್ ಇರ್ಬೋದು, ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಬೆಳೆಗಳೆಲ್ಲವೂ ಕೂಡ ಭತ್ತದ ಬೆಳೆಗಳೆಲ್ಲವೂ ಕೂಡ ಈಗ ಕೊಳೆತು ಹೋಗುವ ಆತಂಕ ಕೂಡ ಎದುರಾಗಿರುವಂಥದ್ದು. ಈ ಒಂದು ಬಳ್ಳಾರಿ ನಾಲದ ಹೂಳನ್ನು ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದಶಕಗಳಿಂದ ಹೋರಾಟವನ್ನು ರೈತರು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈವರೆಗೂ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಗಮನಿಸ್ಬೋದು, ನದಿಯಂತ ಈ ಒಂದು ಪ್ರದೇಶ ಆಗಿರುವಂಥದ್ದು ಇದೊಂದೇ ಪ್ರದೇಶ ಅಷ್ಟೇ ಅಲ್ಲ, ನೂರಾರು ಎಕರೆ ಪ್ರದೇಶದಲ್ಲಿ, ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಭತ್ತದ ಬೆಳೆ ಎಲ್ಲವೂ ಕೂಡ ಈ ರೀತಿಯಾಗಿ ಜಲಾವೃತಗೊಂಡು ಹಾನಿಯಾಗುವಂಥ ಆತಂಕ ಕೂಡ ಇರುವಂಥದ್ದು. ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಭಾಗದ ರೈತರೆಲ್ಲರೂ ಕೂಡ ಹೂಳನ್ನೇ ಎತ್ತಬೇಕಂತ ನಿರಂತರವಾಗಿ ಒತ್ತಾಯವನ್ನು ಮಾಡಿದರೂ ಕೂಡ ಈವರೆಗೂ ಆ ಕೆಲಸ ಆಗ್ತಾ ಇಲ್ಲ. ಇನ್ನಾದರೂ ಮಾಡಬೇಕು ಅನ್ನೋದು ಕೂಡ ರೈತರು ಒತ್ತಾಯ ಇರುವಂಥದ್ದು. ನಮ್ಮ ಜೊತೆಗೆ ಈಗ ರೈತರಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಯಾಕೆ ಸರ್ ಇಷ್ಟೊಂದು ವರ್ಷ ಆಗ್ತಾ ಇದೆ, ಇದು ಯಾಕೆ ಉಳೆತ್ತಾ ಇಲ್ಲ? ನೋಡ್ರಿ, ಮಾನಸಿಕತೆ ಬೇಕು ರೀ ರೈತರಿಗೆ. ಉಳಿಸೋದಂದ್ರೆ ಮಾನಸಿಕತೆ ಬೇಕು. ಇವ್ರು ಮಾನಸಿಕತೆನೇ ಇಲ್ಲ. ಪ್ರತಿ ವರ್ಷ ಇದೆ. ಹೋದ ಸರ್ಕಾರ ಭಾಜಪ ಸರ್ಕಾರ ಇತ್ತು, ಅದು ಅದ. ಮತ್ತು ಇದು ಕಾಂಗ್ರೆಸ್ ಆಯ್ತು, ಅದು ಅದ. ನೋಡ್ರಿ, ಉಸ್ತುವಾರಿ ಮಿನಿಸ್ಟರ್ ಜಾರಕಿಹೊಳಿ ಸಾಹೇಬ್ರ ಇಲ್ಲಿ ಬಂದು ಕ್ಯಾಶ್ ಹೋಗಿದ್ದಾರೆ. ನಮ್ಮ ರೈತರು ಎಲ್ಲ ತೋರಿಸಿದ್ರು, ನಾವು ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಮತ್ತು ಡಿ ಸಿನೂ ಇಲ್ಲೇ 3-4 ತಿಂಗಳು ಹಿಂದೆ ಬಂದು ಕ್ಯಾಶ್ ಡಿ ಸಿಗೆ ನಾನೇ ತೋರಿಸಿದ್ದೇನೆ. ಸರ್, ಹಿಂಗೆ ಪ್ರತಿ ವರ್ಷ ಹಿಂಗೆ ಆಗತ್ತೈತಿ. ನಮ್ಮ ರೈತರಿಗೆ ಬೆಳೆಸಾಕ ನೀವು ಬೆಳೆಸ್ತಿರೋನೇ ಮನ್ನಾ ಹಾಕ್ತಿರೋ ಅಂತ ಕೇಳಿ ನೋಡೋಣ. ಈ ವರ್ಷ ನಾ ಮಾಡೇ ತೋರಿಸ್ತೇನೆ ಅಂತ ಹೇಳಿದಾರೆ. ಅವ್ರು ಆಶ್ವಾಸನೆ ಅಷ್ಟೇ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂವರೆಗೆ ಅವರು ಏನೂ ಮಾಡಿಲ್ಲ ಈಗ ಪ್ರತಿ ವರ್ಷ ನೋಡ್ರಿ ಹಿಂಗೆ ಈಗ ಇದ್ರಾಗ ಬಿತ್ತಿದೈತಿ ಭತ್ತ ಬಿತ್ತಿದ್ರೂ ಈಗ ನಾವು ಬೇರೆ ಹಾಕ್ಬೇಕಂತ ನಾಟಿ ಹಚ್ಬೇಕಂತ ನಾವು ಭತ್ತ ಹಾಕಿದ್ದನ್ನ ಐತಿ. ಈಗ ನೋಡ್ರಿ ಹಿಂಗೆ ನೀರು ನಿಂತ್ರೆ ಭತ್ತನೂ ನಾಟಿ ಹಚ್ಚಿದ್ರು ಹೋಗ್ತಿದ್ದು, ನಾಟಿ ಹಚ್ಚಾಕನ ಬರಂಗಿಲ್ಲ. ಈ ವರ್ಷ ಹಿಂಗೆ ಮಳೆ ಬಂದಾಗ ಮಳೆ ಆದರೂ ಸರಿ, ಮಳೆ ಆಗಿದ್ರು ನಷ್ಟ. ವರ್ಷ ಹಂಗಾರಿ ನೋಡ್ರಿ, ನಾವು ಪ್ರತಿ ವರ್ಷ ಹೇಳತ್ತೀವಿ ಈ ಥರ ಬಳ್ಳಾರಿ ನಾಲಾ ಒಳಗಿಂದ ಹುಳಿ ರಾಡಿ ಮತ್ತು ಈಗ ಕಸಾವಾಗ್ಯಾತಾರ ತೆಗದ್ಮೇಲೆ ಇಲ್ಲಿ ರೈತರು ಬೆಳಿತಾನೋ ಉಳಿತಾನ ಅಂತ ಹೇಳ್ತೇನೆ. ಏನು ಹೆಚ್ಚಿಗೆ ಬೆಳಿತಾರೆ ಇಲ್ಲೇ ಬಾಸುಮತಿ, ಇಂದ್ರಾಣಿ, ಸೋನಮ್ ಎಲ್ಲ ಹೆಚ್ಚನ್ಕಿಂತ ಇದೆ. ಈಗ ನೋಡ್ರಿ, ವಡಗಾವ್ ಐತಿ, ಶಾಪುರ ಐತಿ, ಅನಗೋಳ ಐತಿ, ಎಳ್ಳೂರು ಐತಿ ಎಲ್ಲ. ಈಗ ನೋಡ್ರಿ ಬಳ್ಳಾರಿ ನಾಲಾ ಎದ್ರಾಪದ್ರ ಆ ಕಡೆ 2 ಕಿಲೋಮೀಟ್ರ್ ಈ ಕಡೆ 2 ಕಿಲೋಮೀಟ್ರ್ ನೀರು ನಿಂದಿರ್ತೈತಿ ರೀ. ಮತ್ತು ಹೆಂಗೆ ರೈತರು ಬೆಳೆಯೋದು ಮತ್ತು ಹಿಂಗೆ ನೋಡ್ರಿ. ಮತ್ತು ಹೂಳು ನಾವೇನು ಹೇಳ್ತೇವೆ, ಹೂಳು ಎತ್ತೋಳಿ. ಈಗ ನೀವು ಏನು ಮಾಡಿರಿ, ಹೂಳು ಎತ್ತೋದಂತ ಎಲ್ಲೆಲ್ಲಿ ರಸ್ತೆ ಐತ್ರಲ್ಲ ಅಲ್ಲಿಂದ ಹೂಳು ಎತ್ತೋದು ಕ್ಯಾಶೆ ಎಲ್ಲ ನಮ್ಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳ್ತೇವೆ ನಾವು. ಇದಿಷ್ಟು ಇಲ್ಲಿರುವಂಥ ರೈತರು ಹೇಳ್ತಿರುವಂಥದ್ದು. ಹಲವಾರು ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಹೂಳು ಎತ್ತುವಂತೆ ನಾವು ಒತ್ತಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಅದನ್ನು ಮಾಡುವಂಥ ಕೆಲಸವನ್ನು ಸರ್ಕಾರಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಇಲ್ಲಿರುವಂಥ ಸ್ಥಳೀಯರು ಯಾರು ಕೂಡ ಮಾಡ್ತಿಲ್ಲ. ಹಾಗಾಗಿ ಸುಮಾರು ಬಳ್ಳಾರಿ ನಾಲದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ನೀರು ನಿಂತುಕೊಂಡು ಬೆಳೆ ಹಾನಿ ಆಗ್ತದೆ. ಹಾಗಾಗಿ ಅದನ್ನು ತಪ್ಪಿಸುವಂಥ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು.